ಹಲೋ, ಹಲೋ. ನಮಸ್ಕಾರ. ಹಾಂ, ನಮಸ್ತೆ ಸ್ವಾಮಿ. ಹೇಳಮ್ಮ. ಅದೇ ಸ್ವಾಮಿ, ನಿನ್ನೆಯಿಂದ ಅವರೇ ಮಾತಾಡ್ತಿದ್ದಾರೆ, ಪರವಾಗಿಲ್ಲ. ಹಾಂ, ಯಾವ ರೀತಿ? ನೋಡಬೇಕು. ಅಲ್ಲ, ಚೆನ್ನಾಗಿ ಮಾತಾಡ್ತಿದ್ದಾರೆ ಎಲ್ಲ ವಿಷಯದಲ್ಲೂ. ಮಕ್ಕಳಿಗೂ ಚೆನ್ನಾಗಿ ಮಾತಾಡ್ತಿದ್ದಾರೆ. ನಾನು ಹೇಳಿಲ್ವಮ್ಮ, ನೀವು ಅನುಮಾನ ಪಟ್ಟು ಬೇರೆಯವ್ರ ಹತ್ರ ಹೋಗಿ ಕ್ಲಾರಿಟಿ ತಗೊಂಡು ಆಮೇಲೆ ನೀವು ನಮ್ಮ ಹತ್ರ ಪೂಜೆ ಮಾಡಿಸ್ಲಿಕ್ಕೆ ಅನುಮತಿ ಕೊಟ್ರಿ, ಹೌದಾ? ಹಂಗಲ್ಲ ಸ್ವಾಮಿ, ಯಾಕಂದ್ರೆ ಹೇಳಿದೆ ನಾನು ಒಂದ್ ಕಡೆ ಮೋಸ ಹೋಗಿದ್ದೆ ಅಂತ ಹೇಳಿದೆ ಅಲ್ವಾ. ಯಾರು ಅವ್ರ ಹೆಸರೇನು? ಅವ್ರ ಹೆಸರು ನೆನಪಾಗ್ತಿಲ್ಲ ಸ್ವಾಮಿ, ಸುಮಾರು ವರ್ಷ ಇದೆ, ಒಂದು 5-6 ವರ್ಷದ ಹಿಂದೆ. ನೆನಪಿಲ್ಲ ನನಗೆ ಹೆಸರು. ಅದಕ್ಕೆ ಹೆಸರು ಮಾಡ್ತಾ ಇತ್ತು. ಓಕೆ ಅಮ್ಮ, ನಿಮ್ಮ ಅಡ್ರೆಸ್ ಕೊಟ್ಟು ಕಳಿಸ್ತೀವಿ, ನಾವು ಇಲ್ಲಿಂದ ಕುಂಕುಮ ಪ್ರಸಾದ ಕೊಟ್ಟು ಕಳಿಸ್ತೀವಿ, ಆಯ್ತಾ? ಹೌದಾ ಸ್ವಾಮಿ, ಅವ್ರು ಹಿಂಗೆ ಇರ್ತಾರೆ. ಯಾಕಂದ್ರೆ ಅವರು 2 ತಿಂಗಳು ಚೆನ್ನಾಗಿದ್ದಾಗ ಮಾಡ್ತಾರೆ, ಮತ್ತೆ 2 ತಿಂಗಳು ನಾಟಕ ಮಾಡ್ತಾರೆ. ಅದಕ್ಕೆ ಕೇಳಿದೆ, 2 ತಿಂಗಳು ಹಿಂಗೆ ಮತ್ತೆ ನಾಟಕ ಆಡಲ್ಲ ಈಗ ಒಟ್ನ ಈಗ ಸ್ವಲ್ಪ ಆದ್ರೂ ನಿಮ್ಗೆ ಮನ್ಸಿಗೆ ನೆಮ್ಮದಿ ಅನ್ಸಿದೆಯಲ್ವಾ? ಅಲ್ಲ, ಈಗ ಚೆನ್ನಾಗಿದ್ದಾರೆ, ಮತ್ತೆ ಚೇಂಜ್ ಆಗಬಾರ್ದು ಅಂತ. ಯಾಕಂದ್ರೆ ಅವರು 2 ತಿಂಗಳು ಚೆನ್ನಾಗಿರ್ತಾರೆ, ಮತ್ತೆ 2 ತಿಂಗಳು ನಾಟಕ ಮಾಡ್ತಾರೆ. ಅದಕ್ಕೆ ಕೇಳ್ತೀನಿ ನಿಮಗೆ, ನಾವು ಪೂಜೆ ಯಾವ ಕಾರಣ ಮಾಡ್ತಿದ್ವಿ ಅಲ್ವಾ ಅಂತ. ಯಾವ ಕಾರಣ ಅವ್ರು ಚೇಂಜ್ ಆಗಬಾರ್ದು ಅಂತಾನೆ ಮಾಡ್ತಿದ್ದು. ಹಾಗಿನ ಒಂದು ರಿಸಲ್ಟ್ ಸಿಗುತ್ತೆ ಅಂತ ಹೇಳಿ ಇವತ್ತು ರಾತ್ರಿ ನಿಮ್ಮ ಕನಸಲ್ಲಿ ನೀವಿಬ್ರು ದೈಹಿಕವಾಗಿ ಬೆರ್ದಂಗೆ ನಿಮ್ ಕನಸು ಬೀಳುತ್ತೆ, ಅಥವಾ ದೈಹಿಕವಾಗಿನೇ ಬೆರಿತೀರ ಅಷ್ಟೇ. ಇಲ್ಲ ಸ್ವಾಮಿ, ನೆನ್ನೆ ಬಂದ್ರು ಅವ್ರಾಗೇನೆ. ಹ್ಮ್, ಹಂಗಾಗೇನೋ ಇದಿಲ್ಲ, ಸಮಸ್ಯೆ ಇಲ್ಲಪ್ಪ. ಹಾಗಿದ್ರೆ ಒಳ್ಳೇದು, ಒಳ್ಳೆ ಸೂಚನೆ ಸಿಗ್ತಿದೆ. ಅದೇ ಸ್ವಾಮಿ, ಅದೇ ಚೆನ್ನಾಗಿ ಹೇಳಿದ್ರೆ ಸಾಕು. ಅವ್ರ ಅಮ್ಮಂದು ಏನ್ ಕತೆ ಸ್ವಾಮಿ? ಏನಮ್ಮ? ಅವ್ರ ಅಮ್ಮಂದು ಏನ್ ಕತೆ? ಅದು ಹಂಗೆ ಇರುತ್ತಾ ಮಧ್ಯದಲ್ಲಿ ಎಲ್ಲ ಒಳ್ಳೇದಾಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ. ಅಲ್ಲ, ಒಟ್ಟು ತಂಟೆಗೆ ಬದ್ದಿನ ಸಾಕತ್ಲಾಗ ಇನ್ನೇ ನಮ್ಗೆ ನಾಳ ಬೋಲಿತ್ತಾಗೆ ಎಲ್ಲ ಒಳ್ಳೇದಾಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ. ನೀವೇನಾದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ, ಆಯ್ತಾ? ಅವ್ರ ತಂಗಿರೆಲ್ಲ ಬರಲ್ಲ ಸ್ವಾಮಿ? ಏನಮ್ಮ? ಅವ್ರ ತಂಗಿರೆಲ್ಲ ಈಗ ಯಾವ್ದಾದ್ರು ಸಮಸ್ಯೆ, ನಾನೀಗ ಪೂಜೆ ಮಾಡಿದ್ನಲ್ವಮ್ಮ, ಯಾವ್ದಾದ್ರು ಸಮಸ್ಯೆಗಳಾಗೋದಿಲ್ಲ, ಆಯ್ತಾ? ಸರಿ. ಅಲ್ಲ, ಅವ್ರ ಅಮ್ಮಂಗೆ ಮತ್ತೆ ಏನು ಮಾಡ್ದಂಗೆ ಮಾಡ್ತೀನಿ ಅಂತ ಏನು ಸಮಸ್ಯೆ ಆಗೋದಿಲ್ಲ. ನಿಮಗೆ ನಿಮ್ಮ ಫ್ಯಾಮಿಲಿ ಬರಬಾರ್ದು ಅಷ್ಟೇ ಸಮಸ್ಯೆಗಳು, ಆಯ್ತಾ? ಅದೇ ಅದೇ ಸ್ವಾಮಿ. ನಿಮ್ಮ ಅತ್ತೆಯಿಂದ ಆಗ್ಲಿ ನಿಮ್ಮ ಯಾರು ಕೂಡ ಸಮಸ್ಯೆಗಳು ಕೊಡಬಾರ್ದು ಅಷ್ಟೇ. ನಮ್ಮ ಸ್ವಾಮಿ, ಎಲ್ಲ ವಿಷಯದಲ್ಲೂ ದುಡ್ಡಿನ ವಿಷಯದಲ್ಲಿ ಜಾಸ್ತಿ ಹುಡುಗಿ ತಲೆ ತಿನ್ನೋದು. ದುಡ್ಡು ಚೆನ್ನಾಗಿ ದುಡಿತಾರೆ ಅಂತ ಇದು ಮಾಡೋದು. ಎಲ್ಲ ಒಳ್ಳೇದಾಗುತ್ತಮ್ಮ, ಎಲ್ಲ ಒಳ್ಳೇದಾಗುತ್ತೆ.